ಸಾವಿರ ಜನ ಭಕ್ತರು ಬಾಳೆಹಣ್ಣು ತೆಂಗಿನಕಾಯಿಗಳನ್ನ ತಂದು ಪೂಜೆ ಮಾಡಿಸ್ತಾ ಇದ್ರು. ಆ ಬಾಳೆಹಣ್ಣುಗಳನ್ನ ತಿನ್ಕೊಂಡು ಆಗಿರುವಂತಹ ಮಂಗಗಳಿಗೆ ಸ್ವಲ್ಪ ಕೆಟ್ಟ ಬುದ್ಧಿ ಬಂತು. ಬರೇ ಬಾಳೆಹಣ್ಣು ತಿನ್ಕೊಂಡಿದ್ದಿದ್ರೆ ನಡೀತಿತ್ತು ಆ ಮರಕಟ್ಟಗಳಿಗೆ. ಅವುಗಳು ಏನು ಮಾಡಿದ್ರು ಅಂದ್ರೆ ಭಕ್ತರು ಕೇವಲ ಬಾಳೆಹಣ್ಣು ತರ್ತಿರಲ್ಲ, ದೇವ್ರಿಗೆ ಹೋಗ ಉದ್ಬತ್ತಿ ತರ್ತಾ ಇದ್ರು, ಅಗರಬತ್ತಿ ತರ್ತಾ ಇದ್ರು. ಆ ಕಿಡಿ ಕಣ್ಣಿತವು. ಆ ಕಿಡಿ ತೊಗೊಂಡು ಏನು ಮಾಡಿದ್ರು ಅಂತಂದ್ರೆ ಆ ಮಂಗಗಳು ಧರ್ಮಸ್ಥಳಕ್ಕೆ ಬೆಂಕಿ ಹಚ್ಚು ಕೆಲಸ ಮಾಡಕ್ಕೆ ಶುರು ಮಾಡಿಬಿಟ್ಟು ಆ ಕಿಡಿ ಬೆಂಕಿ ಆಗ್ಲಿಕ್ಕೆ ಶುರು ಆಯಿತು. ನೋಡ್ತಾ ನೋಡ್ತಾ ಒಂದು ಮಂಗ ಇನ್ನೊಂದು ಮಂಗ ಸೇರಿಕೊಂಡು ಸ್ಲೋಲಿ ನಿಧಾನವಾಗಿ ಏನು ಮಾಡಕ್ಕಿತ್ತು, ಆ ಬೆಂಕಿ ಹಚ್ಚು ಕೆಲಸ ಮಾಡಕ್ಕೆ ಶುರು ಮಾಡಿ ಕ್ಷಣದಲ್ಲಿ ಆ ಬೆಂಕಿ ಜೋರಾಗಿ ಆವರಿಸ್ಲಿಕ್ಕೆ ಶುರು ಆಯಿತು. ಅಲ್ಲೇ ಒಂದು ಗಿಳಿ ಇತ್ತು, ಅದು ತನ್ನ ಮಕ್ಕಳ ಗೂಡು ಕಟ್ಟಿತ್ತು. ಅದು ಸುಮ್ಮನೆ ಸ್ವಲ್ಪ ಹೋಗಿತ್ತು ತನ್ನ ಮಕ್ಕಳಿಗೆ ಆಹಾರ ತೆಗೆದುಕೊಂಡು ಬರಬೇಕು ಅಂತೇಳಿ. ಬರುತ್ತಳವಾಗಿ ಅದೇನು ಗೂಡಿಟ್ಟಿತ್ತಲ್ಲ, ಗೂಡಿನಲ್ಲಿರುವಂಥ ಸಣ್ಣ ಗಿಳಿಗಳು ಕೂಡ ಅವು ಸುಟ್ಟು ಕರಗಲಾಗಿತ್ತು. ಅದು ನೋಡಿತು, ಒಂದು 4 ಕಣ್ಣೀರು ಹಣ್ಣಿ ಹಾಕಿತು. ಆದರೆ ಗಿಳಿ ಏನು ಮಾಡಿತು, ಸುಮ್ಮನೆ ಕುತ್ಕೋಲಿಲ್ಲ. ಅದು ಈ ಕಡೆ ಮಂಗಗಳು ಬೆಂಕಿ ಹಚ್ಚಕ್ಕೆ ಶುರು ಮಾಡಿದ್ದು. ಗಿಳಿ ಏನು ಮಾಡಿತ್ತು ಅಂತಂದ್ರೆ ದೂರ ಹಾರ್ಕೊಂಡು ಬಂದು ಒಂದು ಚುಂಚ ಬಾಯೊಳಗೆ ಒಂದು ಸ್ವಲ್ಪ ನೀರು ತೆಗೆದುಕೊಂಡು ಬಂದು ಎಲ್ಲೆಲ್ಲಿ ಬೆಂಕಿ ಹತ್ತಲ್ಲ ಅಲ್ಲಿ ಹಾಕಕ್ಕೆ ಶುರು ಮಾಡಿತ್ತು. ದೂರ ಹಾರುವುದು, ಒಂದು ಹನಿ ನೀರು ತರೋದು, ಎಲ್ಲಿ ಬೆಂಕಿ ಹತ್ತಿರುತ್ತೆ ಅಲ್ಲಿ ಹಾಕುವುದು. ಹಿಂಗೆ ಪೂರ ದಿನ ಎಲ್ಲ ಮಾಡಕತ್ತಿತ್ತು. ಈ ಕಡೆ ಬೆಂಕಿ ಹಚ್ಚಕ್ಕೆ ಶುರು ಮಾಡಿದ್ದು ಮರಕಟ್ಟಗಳು. ಅಲ್ಲೊಬ್ಬ ಸಂತ ಇದನ್ನು ಮಾಡೋದನ್ನು ನೋಡಿ ಆ ಗಿಳಿ ಕರೆದ, ಏ ಗಿಳಿ, ನಿನಗೆ ಬುದ್ಧಿ ಇಲ್ಲವೇನು? ಇಷ್ಟೊಂದು ಕೆಟ್ಟ ಮಂಗಗಳು ಈ ಕೆಟ್ಟ ಬಿಸಿಲೊಳಗ ಬೆಂಕಿ ಹಚ್ಚಕ್ಕೆ ಶುರು ಮಾಡಿದಾವ, ನಿಂದು ಒಂದು ಹನಿ ಎಲ್ಲಿ ಆಗ್ತದೆ ಅಂತ ಕೇಳಿದ. ನೀನು ಹಾಕುವ ಒಂದು ಹನಿಯಿಂದ ಹೆಂಗೆ ಆಗ್ತದೆ ಅಂತ ಕೇಳಿದ. ಅದಕ್ಕೆ ಆ ಮಂಗ ಹೇಳಿತು, ಸಂತ್ರೆ ಗೊತ್ತಿರಲಿ, ನಾಳೆ ಬೆಂಕಿ ಹಚ್ಚಿದವರು ಸಾಯ್ತಾರ, ನಾನು ಸಾಯ್ತೇನೆ. ನಾಳೆ ನಾವು ಮೇಲೆ ಹೋಗ್ತೀವಿ, ಯಮಲೋಕ ಹತ್ರ ಹೋಗ್ತೀವಿ. ಅವನ ಹತ್ರ 2 ಬುಕ್ ಇರ್ತಾವ. ಒಂದು ಬುಕ್ನಲ್ಲಿ ಬೆಂಕಿ ಹಚ್ಚಿದವ್ರ ಲಿಸ್ಟ್ ಇರ್ತದ, ಇನ್ನೊಂದು ಬುಕ್ನಲ್ಲಿ ಬೆಂಕಿ ಆರಿಸೋರ್ ಲಿಸ್ಟ್ ನಲ್ಲಿ ಇರ್ತದ. ನಾನು ಬೆಂಕಿ ಆರಿಸೋರ್ ಲಿಸ್ಟ್ ನಲ್ಲಿ ಇರ್ತೀನಿ, ಅದಕ್ಕಾಗಿ ನಾವು ಮಾಡಕತ್ತೇನೆ ಅಂತ ಹೇಳಿತು. ನೆನಪಿರ್ಲಿ ಸಂತ್ರೆ, ನಿಮ್ಮಂತ ಸಂತರು ಸುಮ್ಮ ಕೂತ್ಕೊಂಡಿದ್ರಿಂದ ಬೆಂಕಿ ಹಚ್ಚಾಗ್ತದ, ನನ್ನ ಜೊತೆಗೆ ನೀವು ಬರ್ರಿ ಅಂತ ಹೇಳಿತ್ತು. ಇವತ್ತು ಈ ಗಿಳಿ ಬಂದಕ್ಕೆ ಈ ಸಂತರು ಬಂದಾರ. ಈ ನಾಡಿನಲ್ಲಿರುವಂತ ಕೇವಲ ಒಬ್ಬ ಸ್ವಾಮಿಗಳು. ವಸಂತ ಬಂದಾಗಿದೆ, ಕಾಗೆಗಳ ಕರ್ಕಶ ಖತಮ್ ಆಗ್ತಾ ಇದೆ. ಕೋಗಿಲೆಗಳು ಇಂಪಾದ ನಾದವನ್ನ, ಗಿಳಿಗಳ ಇಂಪಾದ ನಾದವನ್ನ ಕೇಳುವ ಸಮಯ ಬಂದಿದೆ. ಈ ನಾಡಿನಲ್ಲಿರುವಂತಹ ಮಠಾಧೀಶರು, ಪೀಠಾಧೀಶರು, ಸ್ವಲ್ಪ ನಿಮಗೆ ನೆನಪಿರಲಿ, ಇವತ್ತು ಧರ್ಮಸ್ಥಳ ಹೆಗಡೆಯವರೆಗೆ ಬಂದಿದೆ. ಆ ಧರ್ಮಸ್ಥಳಕ್ಕೂ ನಮಗೇನು ಅಂತ ಸಂಬಂಧ ಅಂತ ತಿಳ್ಕೊಳ್ಳಿಕ್ಕೆ ಹೋಗ್ಬೇಡಿ. ಪಕ್ಕದ ಮನೆಗೆ ಬೆಂಕಿ ಹತ್ತಿದಾಗ ನೀವು ಖುಷಿಯಾಗಿರ್ಲಿಕ್ಕೆ ಹೋಗ್ಬೇಡಿ. ಆ ಬೆಂಕಿ ನಾಳೆ ನಿಮ್ಮ ಮನೆಗೆ ಆವರಿಸ್ಕೊಳ್ತದೆ. ಇವತ್ತು ಧರ್ಮಸ್ಥಳಕ್ಕೆ ಬಂದಿದೆ, ಕೆಲವು ದಿನಗಳಿಂದ ಶನಿ ಶಿಗ್ನಾಪುರಕ್ಕೂ ಬಂತು, ನಿಮಗೆಲ್ಲ ಗೊತ್ತಿದೆ. ಈಗ ಅಯ್ಯಪ್ಪ ಸ್ವಾಮಿಯಿಂದ ಅಣ್ಣಪ್ಪ ಸ್ವಾಮಿ ಹತ್ರ ಬಂದಿದ್ದಾರೆ ಅವರು. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಸುಮ್ಮ ಕೂತ್ಕೊಳ್ಳುವಂತ ಜಾಯಮಾನ ಆಗಬಾರದು. ಶತಮಾನಗಳಿಂದ 200 ವರ್ಷಗಳ ಹಿಂದೆ ಬ್ರಿಟಿಷರು ಭಾರತಕ್ಕೆ ಬಂದ್ರಲ್ಲ, ಈ ದೇಶದಲ್ಲಿ ಸಾವಿರ ಜನ ಚಕ್ರವರ್ತಿಗಳಿದ್ರು, ರಾಜರಿದ್ರು. ಎಲ್ಲ ಬ್ರಿಟಿಷರು ಏನ್ ಮಾಡಿದ್ರು ಅಂತಂದ್ರೆ ಚಕ್ರವರ್ತಿಗಳನ್ನೆಲ್ಲ ಗುಲಾಮ್ ಮಾಡಿಬಿಟ್ರು. ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಳಲ್ಲ, ಮೊದಲೇ ಗೆದ್ದಳಲ್ಲ. ಗೆದ್ದಾಗ ಅವ್ರ ಜೊತೆ ಯಾರಿದ್ರು? ಕೇವಲ 284 ಹಳ್ಳಿಗಳ ಸಣ್ಣ ಒಂದು ಆಸ್ಥಾನ. ಅವಳು ಯಾರು ನಂಬಿದಳು ಅಂತಂದ್ರೆ ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಚಾಲೆಂಜ್ ಮಾಡಬೇಕಾದ್ರೆ ಅವ್ರ ಹತ್ತಿರ ಸಂಗೊಳ್ಳಿ ರಾಯನ ಇದ್ದ, ಒಡ್ಡರ ಯಲ್ಲಪ್ಪ ಇದ್ದ, ಅಮಟೂರು ಬಹಳಪ್ಪ ಇದ್ದ. ಹಾಗಾಗಿ ಮೊದಲ ಯುದ್ಧ ಗೆದ್ದಳು. 2ನೇ ಯುದ್ಧ ಸೋತ್ರು. ಯಾಕಪ್ಪ ಅಂತಂದ್ರೆ ಯಾರಿಂದ ಸೋತಳು? ಬ್ರಿಟಿಷರು ಅವಳನ್ನ ಸೋಲಿಸಕ್ ಆಗ್ತಿರ್ಲಿಲ್ಲ. ಅವಳ ಜೊತೆಗಿದ್ದವರೇ ಮಲ್ಲಪ್ಪ ಶೆಟ್ಟಿ ಅಂತವರು ಯಾವ ಯುದ್ಧ ಮಾಡುವಾಗ
ಗಣ್ಣಗಳಲ್ಲಿ ಪೌಡರ್ ಹಾಕುವ ಬದಲು ಸಗಣಿ ತುಂಬಿಟ್ರು. ಇವತ್ತು ಧರ್ಮಸ್ಥಳದ ಮಲ್ಲಪ್ಪ ಶೆಟ್ಟಿ ಯಾರಂತ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿದೆ. ಆ ಮಲ್ಲಪ್ಪ ಶೆಟ್ಟಿ ಅಂತ ಎಲ್ಲರಿಗೆ ಅವರ ಬದಲೆ ಆಗುವ ಸಮಯ ಬಂದದ. ಆ ಕಾರಣಕ್ಕಾಗಿ ಇದು ಗುಲಾಮಗಿರಿಯ ಕಾಲ ಮುಗಿದು ಹೋಯಿತು. ಒಬ್ಬ ಚಕ್ರವರ್ತಿ ಬಂದದನ. ಈ ಚಕ್ರವರ್ತಿ ಏನ್ ಮಾಡಕತ್ತಾನ? ಅವನು ಒಬ್ಬನೇ ಹಾಕಲ್ಲ, ಇದು ಎಲ್ಲರೂ ಚಕ್ರವರ್ತಿ ಆಗುವ ಕಾಲ ಬಂದದ. ನಮ್ಮನ್ನು ಯಾರು ಉಳಿಸ್ತಾರಂತ ತಿಳ್ಕೊಳಕ್ ಹೋಗ್ಬೇಡಿ, ನಮ್ಮನ್ನು ನಾವೇ ಉಳಿಸ್ಕೋಬೇಕಾಗಿದೆ. ಈ ಸಂದರ್ಭದಲ್ಲಿ ವೀರೇಂದ್ರ ಹೆಗಡೆಯವರು ಬಹಳ ಜನ ಸ್ವಾಮೀಜಿಯವರು ಕೇಳಿದ್ರು, ಯಾಕೆ ಸ್ವಾಮೀಜಿ, ಯಾವ ಸ್ವಾಮೀಜಿ ಮಾತಾಡ್ತಾ ಇಲ್ಲ, ನೀವೇ ಸುಮ್ಮನೆ ಯೋಗ ಮಾಡ್ಕೊಂಡು ಆರಾಮ್ ಇರೋ ಬದಲು ಒಂದು ಕರ್ನಾಟಕದ ದೊಡ್ಡ ಪೀಠದ ಪೀಠಾಧ್ಯಕ್ಷರಾಗಿ ಇರೋ ಬದಲು ಯಾಕೆ ನೀವು ಇದೆಲ್ಲ ಯಾಕೆ ಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ, ನನಗೂ ಧರ್ಮಸ್ಥಳಕ್ಕೂ ಬಹಳ ನಂಟದ ಅಂತ ಕೇಳಿ. ಅದೇನು ಅಂತ ಕೇಳಿದೆ. ನಾನು 2003ನೇ ಇಸ್ವಿಯಲ್ಲಿ ಇವತ್ತು ಇಳಕಲ್ಲದ ಮಹಾಂತ ಪುಳಂದಿದ್ದಾರೆ, ಅವರಿಗೆ ಕಾಯಿಲೆ ಬಂತು. 1 ವರ್ಷ ರಾಜ್ಯದಲ್ಲಿರುವಂಥ ಎಲ್ಲ ವೈದ್ಯರಿಗೆ ತೋರಿಸಿದ್ರು, ಆ ಕಾಯಿಲೆ ಗುಣಮುಖ ಆಗಲಿಲ್ಲ. ಕೊನೆಗೆ ಅವರನ್ನ ಕರ್ಕೊಂಡು ಹೋಗಿದ್ದೆಲ್ಲಪ್ಪ ಅಂತ ಧರ್ಮಸ್ಥಳದ ಶಾಂತಿವನಕ್ಕೆ. ನಾನು ಅವ್ರ ಸೇವೆ ಮಾಡ್ತಾ ಇದ್ದೆ. ಆಗ ಯೋಗವನ್ನು ನನ್ನ ಪಾಡಿಗೆ ನಾನು ಮಾಡ್ಕೊಂಡಿದ್ದೆ. ಅದನ್ನು ಯೋಗವನ್ನು ಪ್ರೊಫೆಷನ್ ಆಗಿ ತೆಗೆದುಕೊಂಡಿರಲಿಲ್ಲ. 15 ದಿನ ಆ ಶಾಂತಿ ವನದೊಳಗಿದ್ದಾಗ ಅಲ್ಲಿಯ ವಾತಾವರಣ, ಅಲ್ಲಿಯ ಸೇವೆ, ಆ 15 ದಿನದಲ್ಲಿ ಅವರು ಕೊಟ್ಟಂತ ಟ್ರೀಟ್ಮೆಂಟ್ ಇಂದ ನಮ್ಮ ಸ್ವಾಮೀಜಿ ತುಂಬಾ ಚೆನ್ನಾಗಿ ಆದ್ರು, ತುಂಬಾ ಹೆಲ್ದಿ ಆದ್ರು. ದಿನಕ್ಕೆ 20 ಗುಳಿಗೆ ಅಂತ ಇದ್ದದ್ದು 15 ದಿನದಲ್ಲಿ ಎಲ್ಲ ಗುಳಿಗೆ ನಿಲ್ಲಿಸ್ಬಿಟ್ರು. ಕೊನೆಗೆ ಧರ್ಮಸ್ಥಳದ ಹೆಗಡೆಯವರನ್ನ ನಾವು ಮತ್ತು ಇವತ್ತು ಆ ಸ್ವಾಮೀಜಿಯವರು ಇದ್ದಾರೆ, ಅವರು ಭೇಟಿಯಾಗಲಿಕ್ಕೆ ಹೋದೇವಿ. ಆವಾಗ ಹೆಗಡೆಯವರು, ಸ್ವಾಮೀಜಿಯವರು ನನ್ನ ಪರಿಚಯ ಮಾಡಿಸ್ವಿ, ಇವರು ಬಹಳ ಚಂದ ಯೋಗ ಹೇಳಿಕೊಡ್ತಾರೆ, ಯೋಗ ಪ್ರಾಕ್ಟೀಸ್ ಮಾಡ್ತಾರೆ ಅಂತಂದ್ರು. ಆವಾಗ ಧರ್ಮಸ್ಥಳದ ಹೆಗಡೆಯವರು ನನಗೆ ಹೇಳಿದ್ದು, ಇನ್ನೂ ನನಗೆ ನೆನಪಿದೆ, 2003ನೇ ಇಸ್ವಿಯಲ್ಲಿ ಅವ್ರು ಹೇಳಿದ್ದು, ವಚನಾನಂದ ಸ್ವಾಮಿಗಳೇ, ನಿಮ್ಮ ಪಾಡಿಗೆ ಯೋಗ ಮಾಡೋದು ದೊಡ್ಡದಲ್ಲ, ನೀವು ಯೋಗ ಶಿಕ್ಷಕರಾಗಬೇಕು, ಯೋಗವನ್ನು ಕಲಿಬೇಕು, ಅದಕ್ಕಾಗಿ ನೀವು ಋಷಿಕೇಶ್ ಹೋಗಿ ಅಂತ ಹೇಳಿದವರೇ ವೀರೇಂದ್ರ ಹೆಗಡೆಯವರು. ಇವತ್ತು ನಾನು ಏನಾದರೂ ಇಲ್ಲಿ ಬಂದುಕೊಂಡು ಯೋಗವನ್ನು ಹೇಳಿಕೊಟ್ರೆ, ಶ್ವಾಸ ಗುರುವಿಗೆ ಶ್ವಾಸ ತುಂಬಿದ್ದವರು ಅಂತಂದ್ರೆ ವೀರೇಂದ್ರ ಹೆಗಡೆ ಅವರು. ಆ ಯೋಗದಕ್ಕೆ ನಮ್ಮ ಪೀಠ ಬಂದಿದೆ. ಆ ಯೋಗನೇ ಇಲ್ಲ ಅಂತಂದ್ರೆ ಉಳಿದೆಲ್ಲ ತೋಂಡು ಏನ್ ಮಾಡೋದ್ರಿ? ಆ ಕಾರಣಕ್ಕಾಗಿ ಇದು ಗಿಳಿಯಾರವ್ರು ಹೇಳಿದಲ್ಲ, ವಸಂತ ಗಿಳಿಯಾರವರು ಈಗಾಗಲೇ 3 ದಿನಗಳ ಹಿಂದೆ ಈ ದೇಶದ ಗೃಹ ಸಚಿವರಿಗೆ ನಾವು ಪತ್ರವನ್ನು ಬರೆದಿದ್ದೇವೆ. ಇದರ ಷಡ್ಯಂತ್ರ ಬಯಲಾಗಬೇಕು. ಗೆಳೆಯವರು ಹೇಳಿದಾಗ ಇದು NIA ತನಿಖೆ ಆಗಬೇಕು. ನಾಳೆ ಸದ್ಗುರು ಆಗ್ತಾ ಇದೆ. ಕೆಲವು ದಿನಗಳಿಂದ ನಾನು ಅಮೆರಿಕಕ್ಕೆ ಹೋಗಿದ್ದೆ. ಕಳೆದ 10-15 ವರ್ಷಗಳಲ್ಲಿ ಅಮೆರಿಕ ದೇಶದಲ್ಲಿ ಕಡಿಮೆ 1,000 ದೇವಸ್ಥಾನಗಳು ಎದ್ದು ನಿಂತುಕೊಂಡಿದ್ದಾವೆ. ಚರ್ಚ್ಗಳು ಮಾರಾಟ ಆಗಿ ಚರ್ಚ್ ಸ್ಥಳಗಳಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇದ್ದೇವೆ. ಇಡೀ ಜಗತ್ತು 196 ದೇಶಗಳು, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ಮೇಲೆ 196 ದೇಶಗಳು ಸೂರ್ಯನಡೆಗೆ ಮುಖ ಮಾಡಿ ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾವೆ. ಅಂತಹ ನರೇಂದ್ರ ಮೋದಿಜಿಯವರು ನೋಡಿದ ಮೇಲೆ ಇವತ್ತು ಭಾರತ ವಿಶ್ವಗುರು ಆಗುವಂತ ಕಾಲ ಬಂದಿದೆ. ವಿದೇಶಿ ಕೆಲವು ಮಾಧ್ಯಮಗಳು, ಕೆಲವು ವ್ಯಕ್ತಿಗಳು ಭಾರತದ ಧರ್ಮಕ್ಕೆ ಕಳಂಕವನ್ನು ತರುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವ್ರ ಉದ್ದೇಶ ಏನು? ಅವರು ಸಣ್ಣ ಪುಟ್ಟ ವ್ಯಕ್ತಿನ ಟಚ್ ಮಾಡ್ತಾ ಇಲ್ಲ. ಅವರು ಭವ್ಯವಾಗಿ ದಿವ್ಯವಾಗಿ ಬೆಳೆದಿರುವಂತಹ ಧರ್ಮಸ್ಥಳ ಅಂತ ಆಲದ ಮರಗಳನ್ನ ಕಟ್ ಮಾಡಿದ ಸಣ್ಣ ಪುಟ್ಟ ಗಿಡಗಳನ್ನ ಆಮೇಲೆ ನೋಡ್ಕೋಬಹುದು ಅಂತ ತಿಳ್ಕೊಂಡಿದ್ದಾರೆ ಅವರು. ಅದಕ್ಕೆ ನಾವು ಹೇಳೋದು, ನೀವೆಲ್ಲರೂ ಪ್ರತಿಯೊಬ್ಬರು ಜಾಗೃತ ಆಗಬೇಕು. ಇದು ಪಕ್ಷಾತೀತ. ನಮ್ದು ಯಾವ ಪಕ್ಷ ಅಂತ ಕೇಳಬಹುದು? ನಮ್ಮದು ಭಕ್ತಿ ಪಕ್ಷ, ನಮ್ಮದು ಧರ್ಮ ಪಕ್ಷ. ನಾವು ಯಾವುದೇ ಪಕ್ಷದ ಮೆಂಬರ್ಗಳಲ್ಲ, ನಮಗೆಲ್ಲರೂ ಅಷ್ಟೇ. ನನಗೆ ದೇಶ ಮುಖ್ಯ, ಧರ್ಮ ಮುಖ್ಯ. ನಾವು ರಾಷ್ಟ್ರ ಧರ್ಮವನ್ನು ಪಾಲನೆ ಮಾಡಬೇಕು. ಆಮೇಲೆ ನಮ್ಮ ಮಠ ಪೀಠಗಳು ಇದ್ದೇ ಇರ್ತವೆ. ದೇಶ ಇದ್ರೆ, ರಾಷ್ಟ್ರ ಇದ್ರೆ, ಮಠ ಪೀಠ ದೇವಸ್ಥಾನಗಳು. ಆ ಹಿನ್ನೆಲೆಯಲ್ಲಿ ಇವತ್ತು ಹೆಗಡೆಯವರಿಗೆ ಎಷ್ಟೊಂದು ಕೀಳು ಭಾಷೆಯಲ್ಲಿ ಮಾತನಾಡಿದ್ರು. ಎಂಥ ದೊಡ್ಡ ವ್ಯಕ್ತಿತ್ವ ಗೊತ್ತವರು. ನಿಮ್ಗೆ ಗೊತ್ತಿರಲಿ, ನಿಮ್ಗೆಲ್ಲ ಗೊತ್ತು, ಹದ್ದು ಗೊತ್ತು. ಹದ್ದು
ಅತ್ಯಂತ ಕಾಟ ಕೊಡುವಲ್ಲಂತ ಒಂದು ಪಕ್ಷಿ ಅಂತಂದ್ರೆ ಹದ್ದಿಗೆ ಕಾಗೆ. 4-6 ಕಾಯಿಗಳು ಏನ್ ಮಾಡ್ತಾವ ಅಂತಂದ್ರೆ ಒಂದೇ ಸಮನೆ ಹದ್ದಿನ ಬೆನ್ನ ಮೇಲೆ ಇರ್ತಾವ. ಹೆಂಗ ಶನಿ ಹೆಗಲಿ ಇರೋದಂತಾರಲ್ಲ ಹಂಗ ಬೆನ್ನಿನ ಮೇಲೆ ಕುತ್ಕೊಂಡು ಅವು ಪಕ್ಕ ಕೀಳೋದು ಚುಚ್ಚುದು ಮಾಡಕ್ ಶುರು ಮಾಡ್ತಾವ. ಅವಾಗ ಹದ್ದಿ ಏನ್ ಮಾಡ್ತದೆ ಗೊತ್ತಾ, ಆ ಕಾಗೆಗಳು ಕೀಳುವಂತ ಕೆಲಸಕ್ಕೆ ಆ ಕೊಡುವ ಕಾಟಕ್ಕೆ ತಲೆ ಕೆಡಿಸೋದಿಲ್ಲ. ಸುಮ್ಮನೆ ಏನ್ ಮಾಡ್ತದೆ ಅಂತಂದ್ರೆ ಆ ಹದ್ದು ನಿಧಾನವಾಗಿ ಮೇಲ್ ಹಾರ್ಲಿಕ್ಕೆ ಶುರು ಮಾಡ್ತದೆ. ಸ್ಲೋಲಿ ಮೇಲ್ ಹಾರಕ್ಕೆ ಶುರು ಮಾಡ್ತದೆ. ಎಷ್ಟು ಹಾರ್ತದ ಅಂತಂದ್ರೆ ಆಕ್ಸಿಜನ್ ಕಡಿಮೆ ಆಗ್ಬೇಕು ಅಷ್ಟು ಮೇಲೆ ಹಾರ್ತದೆ. ಆಕ್ಸಿಜನ್ ಕೊರತೆ ಆದ್ಮೇಲೆ ಒಂದಕ್ಕೂ ಒಂದು ಕಾಯಿಗಳು ಕೆಳಗೆ ಬೀಳಕ್ ಶುರು ಮಾಡ್ತಾವ. ಈ 3-4 ಕಾಯಿಗಳು ಬಿದ್ದಿದಾವ ಈಗ. ಅಂತಹ ಧರ್ಮಕ್ಷೇತ್ರಗಳು ಹದ್ದಾಗಿ ಈ ಎಷ್ಟೇ ಟೀಕೆಗಳು ಬರಲಿ, ಎಷ್ಟೇ ನೋವುಗಳು ಬರಲಿ, ಹೆಗಡೆಯವರು ಧರ್ಮ ಕಾರ್ಯವನ್ನ, ಸಾಮಾಜಿಕ ಕಾರ್ಯವನ್ನ, ಅವ್ರಿಗಿರುವಂತಹ ಬದ್ಧತೆ, ನಾಡಿನ 1000 ಮಠಾಧೀಶ 1008 ಮಠಾಧೀಶ ಒಂದು ಕಡೆ ತೆಗೆದುಕೊಂಡು ಬನ್ನಿ, ಅಖೇಲ ಧರ್ಮಸ್ಥಳ ಹೆಗಡೆ ಒಬ್ರು. ನಾನು ಕಳೆದ 1 ತಿಂಗಳಿಂದ ಇಡೀ ಕರ್ನಾಟಕದಲ್ಲಿ 18 ಜಿಲ್ಲೆಗೆ ಪ್ರವಾಸ ಮಾಡಿದ್ದೇನೆ. ಹರಶ್ರಾವಣದಲ್ಲಿ ಯಾವುದೇ ಊರಿಗೆ ಹೋದ್ರೆ ಅಲ್ಲಿ ಸಾವಿರಾರು ಜನ ಹೆಣ್ಮಕ್ಳಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಊರಲ್ಲಿ ಒಂದು ದೇವಸ್ಥಾನ ನಾಶ ಆಗ್ತಾ ಇದ್ರೆ, ಅಳಿವಿನ ಅಂಚಿನಿದ್ರೆ ಅಂತಹ ದೇವಸ್ಥಾನಗಳ ಪುನರುತ್ಥಾನ ಮಾಡಿರುವಂತಹ ಧರ್ಮೇಂದ್ರ ವೀರೇಂದ್ರ ಹೆಗಡೆಯವರು. ಕೆರೆಗಳು, ನಮ್ಮ ರೈತರ ಕೆರೆಗಳು ಮಳೆ ಬರದೇ ಇದ್ದಾಗ ಕೆರೆಗಳ ಅಭಿವೃದ್ಧಿ ಆಗಬೇಕು ಅಂತೂ ಸಾವಿರಾರು ಕೆರೆಗಳು ಕಟ್ಟಿದಂತಹ ಮಹಾತ್ಮ, ಅವನಿಗೆ ಆಕಾಶಕ್ಕೆ ಹೋಗ್ಯಾಕೆ ಹೋಗಿರಿ, ಆ ಆಕಾಶಕ್ಕೆ ಹೋಗ್ಯಾಕೆ ಹೋದ್ರೆ ಅದು ಆ ಉಗುಳು ನಿಮ್ಮ ಮೇಲೆ ಬೀಳ್ತದೆ ಗೊತ್ತಿರಲಿಲ್ಲ. ಇದು ವಿಜಯೋತ್ಸವದ ಕಾಲ ಇದು. ಆ ಮೂಲಕವಾಗಿ ಇವತ್ತು ಬಹಳಷ್ಟು ಜನ ಯೂಟ್ಯೂಬರ್ ಬಂದಿದ್ದಾರೆ. ಒಂದು 3-4 ಜನ ಯೂಟ್ಯೂಬರು ಅವರು ಧರ್ಮಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಕ್ಕೆ ಶುರು ಮಾಡಿದ್ರು. ನಾನು ಹೇಳ್ತೀನಿ, ನಾ ಇಲ್ಲಿ ನೆರೆದಿರುವಂಥ ಎಲ್ಲ ಯುವಕರು ಹೇಳ್ತೀನಿ, ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾಗಳಿದ್ದಾವೆ, ನೀವೆಲ್ಲ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಇದ್ದೀರಾ, ನಿಮ್ಮ ಹತ್ರ ಯೂಟ್ಯೂಬ್ ಇದೆ. ನೀವು ಕೂಡ ಅಧರ್ಮದ ಕಾರ್ಯ ಹೆಚ್ಚಾದಾಗ ಧರ್ಮದ ಕಾರ್ಯಗಳು ಹೆಚ್ಚಾಗಬೇಕು. ಇನ್ನು ಪ್ರತಿಯೊಬ್ಬರು ಯೂಟ್ಯೂಬ್ ನಲ್ಲಿ ಧರ್ಮಸ್ಥಳದ ಕಾರ್ಯವನ್ನು ಹೇಳಬೇಕು, ಯಾವ ನಾಡಿನ ಮಠಗಳ ಕಾರ್ಯವನ್ನು ಹೇಳಬೇಕಾಗಬೇಕು. ಇವತ್ತು ಅಲ್ ಜಜೀರಾ ಅನ್ನುವಂತ ಒಂದು ಚಾನಲ್, ವಿದೇಶ ಚಾನಲ್, ಅದು ಧರ್ಮಸ್ಥಳದ ಬಗ್ಗೆ ಒಂದು ಡಾಕ್ಯುಮೆಂಟ್ ಮಾಡ್ತಾ ಇದ್ರೆ ಅರ್ಥ ಏನಿದು? ಇವತ್ತು ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ, ಕರಾವಳಿ ಭಾಗದಲ್ಲಿ ಮೊದಲು ಹೇರಳವಾಗಿ ಧರ್ಮಾಂತರ ಕಾರ್ಯ ನಡೀತಾ ಇತ್ತು. ಇವತ್ತು ಅದು ನಿಂತಿದೆಯಲ್ಲ, ಇವರಿಗೆ ಆದಾಯ ನಿಂತಿದೆ, ವಿದೇಶಿಯಿಂದ ಬರ್ತಾ ಇರುವಂತ ಆದಾಯ ನಿಂತಿದೆ ಮೋದಿಜಿಯವರು ಬಂದ ಮೇಲೆ. ಅದಕ್ಕೆ ಈ ವಾಮ ಮಾರ್ಗವನ್ನು ಹಿಡಿದಾರೆ. ಈ ವಾಮಪಂಥಿಗಳನ್ನ ಹೆಡೆಮುರಿ ಕಟ್ಟುವಂತ ಸಮಯ ಬಂದಿದೆ ನಾವು ಬಂಧುಗಳೇ. ಆ ಕಾರಣಕ್ಕಾಗಿ ನಾವೆಲ್ಲ ಒಂದಾಗಬೇಕು. ಹಳೆ ಮತದ ಕೊಳೆಯೆಲ್ಲ ಕೊಚ್ಚಿ ಹೋಗಲಿ, ಹೊಸ ಮತದ ಹೊಳೆಯಲ್ಲಿ ಅಂತ ಹೇಳ್ತಾರೆ. ಬರಲಿ ವಿಜ್ಞಾನ ಸದ್ಬುದ್ಧಿ ಅಂತ ಹೇಳ್ತಾರೆ ರಾಷ್ಟ್ರಕವಿ ಕುವೆಂಪು ಅವರು. ಆ ನಿಟ್ಟಿನಲ್ಲಿ ಇವತ್ತು ಧರ್ಮಕ್ಷೇತ್ರದ ಈ ಧರ್ಮ ರಕ್ಷಣಾ ವೇದಿಕೆ ಮೂಲಕ ನಾವು ಹೇಳೋದು, ಕೇವಲ ವಚನಾನಂದ ಸ್ವಾಮೀಜಿಯವರು ನಮಗೇನು ಸ್ವಾರ್ಥ ಇಲ್ಲ ಇದರಲ್ಲಿ. ಯಾಕಂತಂದ್ರೆ ನನಗೆ ಮಠ ಮುಖ್ಯ ಅಲ್ಲ, ನನಗೆ ಪೀಠ ಮುಖ್ಯ ಅಲ್ಲ, ನನಗೆ ಧರ್ಮ ಮುಖ್ಯ, ಈ ರಾಷ್ಟ್ರ ಮುಖ್ಯ. ನಮ್ಮನ್ನು ಯಾರು ಏನು ಕಿತ್ಕೊಳ್ಳೋಕ್ಕಾಗಲ್ಲ, ಎಲ್ಲವನ್ನು ಕಿತ್ಕೋಬಹುದು. ಸನ್ಯಾಸವನ್ನು ಯಾವನು ಕಿತ್ಕೊಳ್ಳೋಕ್ಕಾಗಲ್ಲ, ಆ ಸನ್ಯಾಸ ನಾವುಗಳು. ಇದು ರೋಷದ ಮಾತಲ್ಲ, ಇದು ಆವೇಶದ ಮಾತಲ್ಲ, ಇದು ಧರ್ಮದ ಮಾತು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ನಮ್ಮ ಪುನೀತನಾಗ ಆಗಬೇಕು. ಆ ಕೀರ್ತಿದಲ್ಲ ಕೀರ್ತಿ, ಅವನ ಕಿರಿಕೀರ್ತಿ ಅಂತ ಪಾತ್ರಿಕೊಂಡ್ರೆ ಇವತ್ತಿನ ನಾವು ಧರ್ಮ ಕೀರ್ತಿ ಇಂಥ ಯುವಕರು ಬೇಕು. ಅದಕ್ಕೆ ಸಾವಿರ ಜನ ಯುವ ಪಡೆ ಬರಬೇಕು. ಹೆಂಗೆ ಶಿವಾಜಿ ಹಿಂದೆ ಇತ್ತು. ಹಿಂದೆ ನಮ್ಮ ದೇಶದಲ್ಲಿ ಗಜನಿ ಮೊಹಮ್ಮದ್ ಬಂದ, ನಮ್ಮ ದೇವಸ್ಥಾನ ನಾಶ ಮಾಡ್ಲಿಕ್ಕೆ ಶುರು ಮಾಡಿದ. ಈ ನಾಶ ಮಾಡುವಂತ ಸಂದರ್ಭದಲ್ಲಿ ರಾಜರಿದ್ರಲ್ಲ, ಆ ರಾಜರು ದೇವಸ್ಥಾನದ ಮೇಲೆ ದಾಳಿ ನಡೆದಾಗ ಯುದ್ಧ ಮಾಡಬೇಕು ಮಾಡಬಾರ್ದಂತ ಪುರೋಹಿತರನ್ನು ಕೇಳಿದ್ರಂತೆ. ಇದು ಮುಹೂರ್ತ ಸರಿ ಇದೇನ್ರಿ, ಚೆಕ್ ಮಾಡ್ರಿ, ಈಗ ಯುದ್ಧ ಮಾಡಬಹುದು ಅಂತ ಹೇಳಿ. ಇವ್ರು ಮುಹೂರ್ತ ಕೇಳುವಾಗ ಎಲ್ಲ ದೋಷ ಹೋಗ್ಬಿಟ್ಟಿದ್ರು. ಅವರು ಉಳಿದಿದ್ದೇನು, ಚಕ್ರವರ್ತಿಗಳೆಲ್ಲ ಗುಲಾಮರಾಗ್ಬಿಟ್ರು. ಇವತ್ತು ಮತ್ತೆ ಗುಲಾಮಗಿರಿಯಿಂದ
ಚಕ್ರವರ್ತಿ ಆಗುವ ಕಾಲ ಬಂದಿದೆ. ಪ್ರತಿಯೊಬ್ಬರಲ್ಲಿ ಚಕ್ರವರ್ತಿ ಅನ್ನೋದು ಒಂದು ಥಾಟ್, ಅದು ವ್ಯಕ್ತಿ ಅಲ್ಲ, ಅದೊಂದು ವಿಚಾರ ಆಗಬೇಕು. ಗಿಳಿ ಅನ್ನೋದು, ವಸಂತ ಅನ್ನೋದು ಅದು ವ್ಯಕ್ತಿ ಅಲ್ಲ, ಅದೊಂದು ವಿಚಾರ ಆಗಬೇಕು. ಅದಕ್ಕೆ ಭಗತ್ ಸಿಂಗ್ ಹೇಳಿದ್ದು, ನೀವು ನನ್ನನ್ನು ಸಾಯಿಸಬಹುದು, ನನ್ನೊಳಗಿರುವಂತಹ ಶಕ್ತಿಯನ್ನ, ನನ್ನ ವಿಚಾರಗಳಲ್ಲಿ ಯಾವತ್ತೂ ಸಾಯಿಸಕ್ಕಾಗಲ್ಲ. ನಾವು ಸಾಯ್ತೀವಿ, ನೀವು ಸಾಯ್ತೀವಿ, ಆದರೆ ನಾವೆಲ್ಲರೂ ಸತ್ರು ಚಿಂತೆ ಇಲ್ಲ. ಧರ್ಮ ಕ್ಷೇತ್ರಗಳು, ಧರ್ಮ ಉಳಿಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.